ಇದಂತದೇ ವೇಷ ಹಾಕಿ ಮನೆ ಮನೆಗೆ ಬರ್ತಾರೆ. ಓ ಅಂತಾರೆ. ಅದು ಆ ಕಾಲ ಒಂದು ಇದಲ್ವಲ್ಲ. ಏನು ಕೆಡವಿದ ಹಣ್ಣ ಅಲ್ವ? ನನಗೆ ಈತ ಬಂದಾಕ್ಷಣ ಎಲ್ಲೂ ಬಳ್ಳಿ ಇತ್ತು, ಆ ಬಳ್ಳಿಯಲ್ಲಿ ಎಲ್ಲಿ ಕುಂಬಳಕಾಯಿ ಇತ್ತು, ಅದೆಲ್ಲಿ ನೋಡು ಬೇಕು ಅಂತ ನೋಡಿ ಮಾತಾಡ್ತದೆ. ಕಟ್ಟೆ ಬಂದಿದೆ, ಟಿವಿ ನೋಡಿದ್ಯಾ? ಟಿವಿ ಎಂತದ್ದು? ಜೀವ ಉಂಟಾ? ಮಾತಾಡ್ತದೆಯಲ್ಲ, ಮತ್ತೆ ಜೀವ ಇದ್ದದ್ದೇ ಜೀವ ಇಲ್ಲ ಅಂತ ಹೇಳಿ. ಜೀವ ಉಂಟು ಇಲ್ಲಿ. ಬೊಬ್ಬೆ ಹಾಕುದು ನೋಡು. ನಮ್ಮ ಜಾತಿಯೇ ಹಾಗೆ ಬೊಬ್ಬೆ ಹಾಕಿದ್ದಾವೆ. ಏನಿದ್ರು ಓಡುವಂತೆ. ಹೌದು, ಎಲ್ಲೋ ಓಡ್ಬರ್ಬೇಕು. ಆದ್ರೆ ನಿನ್ನ ಹತ್ರ ಓಡ್ಲಿಕ್ಕೆ ಆಗುದಿಲ್ಲ. ಯಾಕ ಹಾಗೆ ಮನಸ್ಸು ಮಾಡಿದ್ರೆ ನಿನ್ನ ಎಷ್ಟು ಮುಂದೆ ಹಾಕಿ ಗೊತ್ತುಂಟು. ಅದು ನೋಡೋಣ, ಸ್ಪರ್ಧೆ ಮಾಡ್ತಾ ಗೊತ್ತಾಗ್ತದೆ. ಬೇಡ, ಯಾಕೆ ನಂದು ನಿಂದು ಇಬ್ಬರೇ ಇದ್ದು ಸ್ಪರ್ಧೆ ಮಾಡಿದ್ರೆ ಅದು ಸ್ಪರ್ಧೆ ಸರಿಯಾಗುದಿಲ್ಲ. ಯಾಕೆ ಎಲ್ಲಾದ್ರೂ ನೀ ಬಿದ್ರೆ ನನ್ನ ಒಬ್ಬನ ಹತ್ರ ಎತ್ಕೊಂಡು ಹೋಗ್ಲಿಕ್ಕೆ ಬೇಡ, ಎತ್ತುದೇ ಬೇಡ, ಬಿದ್ದು ತಿಳ್ಕೊಂಡೇ ಇರ್ತೇವೆ. ಆದ್ರೆ ಬೀಳುವುದಿಲ್ಲ. ನಿನ್ನನ್ನು ಬೆಳೆಸ್ತೇನೆ ಅಂತ ಭರವಸೆ ನನಗೊಂದು ಆತ್ಮವಿಶ್ವಾಸ. ನೀ ಬಿದ್ರು ಮತ್ತೆ ಅವನು ಬಜ್ಜುವೆ ಮತ್ತೆ ಹಾಗೆ. ಇಲ್ಲೊಬ್ರು ಹೇಳೋರು ಕೇಳೋರು ಇದ್ದಾರೆ ಎನ್ನುವ ಕರಿಪಲ್ಕನೆ ಇಲ್ವಾ? ನಿನ್ನ ಜೀವನ ಪೂರ್ತಿ ಅದನ್ನು ಹುಡುಕೋದೇ ಆಯ್ತು. ಎಂತದ ಅದೇ ಕರಿಪಲ್ಕನ? ಸರಿ ಹೇಳ ಕರಿಪಲ್ಕನೆ. ಸರಿ ಹೇಳಪ್ಪ ಪುಣ್ಯಾತ್ಮ. ಯಾವುದು? ಪರಿಕಲ್ಪನೆ. ನೋಡು, ನಿನ್ನ ಬಾಯಲ್ಲಿ ಏನು ಬರ್ತದೆ ನೋಡುವ ಅಂತ ತಪ್ಪು ಹೇಳೋದು ಬಿಟ್ರೆ ನನಗೆ ಬರ್ತದೆ ಹೇಳುತ್ತಲ್ಲ. ಪರೀಕ್ಷೆ ಮಾಡಿದ್ರೆ ಬಹಳ ಅದಲ್ಲ, ಇಲ್ಲೊಬ್ರು ಇದ್ದಾರೆ ಅನ್ನೋದು ನೋಡುವುದನ್ನು ಕೇಳುವುದನ್ನು ಬಿಟ್ಟು ಒಂದು ಮರಕ್ಕೆ ಟುಯ್ಯು 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 ಬಿಡ್ತಾ ಇದ್ದೀಯ ನನಗೆ. ಏನು ಬಾಣ ಅದೇ ಬಿಟ್ಟದ್ದು ಮತ್ತೆ ಬೇರೆ ಬಿಟ್ಟಿಯಾ? ಅಲ್ಲ, ನಿನ್ ಗಮನಕ್ಕೆ ಏನು ಬಂತು ನೋಡೋಣ ಅಂತ ಕೇಳಿದೆ. ಪರೀಕ್ಷೆ ಮಾಡು. ಬಾಣ 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 ಬಿಡ್ತಾ ಇದ್ದೀಯಲ್ಲ. ಅಲ್ಲ, ಕೇಳ್ಬೇಕನ್ನುವಂತ ಒಂದು ಎಂತದ್ದು ಜ್ಞಾನ ಇದೆ ನಿನಗೆ. ಯಾಕೆ ಕೇಳ್ಬೇಕು ಪುಣ್ಯಾತ್ಮ? ಎಂತದ್ದ ನಿನಗೆ ಯಾಕೆ ಕೇಳ್ಬೇಕು? ಅಲ್ಲ, ನೀವು ಹೇಳುದು ನೋಡಿದ್ರೆ ನಿಮ್ಮನೆ ಗೊಬ್ಬರ ಹೊಡ್ಲಿಕ್ಕೆ ಬಂದವ್ರಿಗೆ ಮಾತಾಡ್ತಾರೆ. ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಸ್ಥಳದಲ್ಲೇ ನಿಂತು ನಮ್ಮ ಮರದ ಬಿಡು ಇದಕ್ಕೆ ಹಣ್ಣಿಗೆ ಬಾಣ ಬಿಟ್ಟು ನಿಮ್ಗೆ ಯಾಕೆ ಕೇಳ್ಬೇಕಂತ ನೀವು? ಅದೇ ನಿಮ್ಮಪ್ಪ ನೆಟ್ಟಿದ್ದ ಈ ಜಾಗ ಮರ? ನಾನೇ ನೆಟ್ಟಿದ್ದ. ನಮ್ಮ ಅಪ್ಪ. ನಿಮ್ಮ ಅಪ್ಪದ? ನಮ್ಮ ಅಪ್ಪಂದಲ್ಲ, ನಾನೇ ನೆಟ್ಟು ಬೆಳೆಸಿದ್ದು. ನೀ ನೆಟ್ಟಿದ್ದ? ಸ್ವಂತ ಗೊಬ್ಬರ ಹಾಕಿದ್ದೇನೆ, ಗೊತ್ತುಂಟ ನಿಮಗೆ? ಅದು ಬೇಕಷ್ಟು ಕಡೆ ಉಂಟು. ಹೌದು. ಮತ್ತೆ ನೋಡು, ನಾನೇ ನೆಟ್ಟಿದ್ದಲ್ಲಿಗೆ ಸಾಕ್ಷಿ ಉಂಟು. ಏನುಂಟು ಸಾಕ್ಷಿ? ಬಿದ್ದು ಹುಟ್ಟದ್ದು ಯಾವುದು, ನೆಟ್ಟು ಬೆಳೆಸಿದ್ದು ಯಾವುದು ಅಂತ ಗೊತ್ತಾಗುದಿಲ್ವಾ? ನೆಟ್ಟು ಹುಟ್ಟಿದ್ದಾದ್ರೆ ನಿಮ್ಮ ಅಜ್ಜ. ಆದ್ರೆ ನೀ ಇತ್ತೀಚಿನ ಕಾಲದಲ್ಲಿ ನೀನು ಎಲ್ಲೆಲ್ಲಿ ಬೀಜ ಹಾಕಿ ಅದನ್ನು ಬೆಳೆಸಿದ್ಯೋ ಅಂತ ದೇವರಿಗೆ ಇದೆಲ್ಲ ನೆಟ್ಟು ಬೆಳೆಸಿದ್ದೆ. ಯಾಕೆ ನೋಡಿ, ಎಂತ ಶಿಸ್ತನ್ನು ಅಲ್ವಾ? ಒಂದು ಅಲಗಾಡ್ತಾ ಇಲ್ಲ. ಇವೆಲ್ಲ ನೆಟ್ಟು ಬೆಳೆಸಿದ್ದು. ಈ ಕಡೆದೆಲ್ಲ ಬಿದ್ದು ಹುಟ್ಟದ್ದು. ಅಂದ್ರೆ ಮರ ಗಿಡಗಳು ಹಾಗೆ ಇಷ್ಟೆಲ್ಲ ಗೊತ್ತಿದ್ದು ಬಂದು ನೀ ಬಾಣ ಬಿಡ್ತಾ ಇದ್ದಲ್ಲ ಪುಣ್ಯ. ಹೊಟ್ಟೆ ಹಸಿವೆ, ಹಣ್ಣು ಬೇಕಾಯ್ತು. ಈಗ ಹಣ್ಣು ಬೇಕಂತ ಎಲ್ಲೂ ಹೋಗಿ ಎಷ್ಟೊತ್ತಿಗೂ ಬಾಣ ಬಿಟ್ಬಿಡ್ತೇನೆ. ಅಲ್ಲ, ಈಗ ಅಲ್ಲಿ ಕೇಳುವುದಲ್ಲ ಅದೆಲ್ಲ ಇಲ್ಲವೇ ಇಲ್ವಾ? ನೀನ್ ಯಾರಿಗೆ? ಇಲ್ಲಿಗೆ ನಾನೇ. ಇಲ್ಲಿಗೆ ನಾನೇ. ಹೌದಪ್ಪ, ಅದಕ್ಕೂ ನಾನೇ ಹೇಳುದಕ್ಕೂ ಒಂದು ಹೆಸರಿದೆ, ಒಂದು ಹುದ್ದೆ ಇದೆ. ಅದು ಆ ಹುದ್ದೆ ಯಾವುದು? ನೀನ್ ಯಾವುದು? ಇಲ್ಲಿಗೆ ನಾನೇ ಕಾಯುವ. ನಿಮ್ಮ ಅಪ್ಪ ಎಲ್ಲ ಗೊತ್ತಿಲ್ಲ, ನಾವು ಆಯ್ತು ಎನ್ನುವುದಿಲ್ಲ ಅಷ್ಟೇ. ಈಗ ಅದಲ್ಲ ಪುಣ್ಯ. ಈಗ ನಾ ಇದ್ದೆ, ನಾನು ಕಾಣಿಲ್ಲ ಬಿಡು, ಬಾಣ ಬಿಟ್ಟೇನೆ, ಅದು ತಪ್ಪಾಯ್ತು. ಹೋಗ್ಲಿ, ಸಣ್ಣ ಹುಡುಗ ಅಲ್ವ ನೀನು, ನಿನ್ನ ನೋಡಿದ್ರೆ ಯಾಕೋ ಪಾಪ ಅನಿಸ್ತದೆ ನನಗೆ. ಸ್ವಲ್ಪ ಆಯಾಸ. ಈಗ ಆಯಾಸ ಆಯ್ತು ನಿಮ್ಗೆಲ್ಲ. ಯಾಕೆ ಬೇಕು ಮಾರ ಇದೆಲ್ಲ ಬೇಕಿತ್ತ ನಿಮಗೆ? ಈ ಒದ್ದಾಡುದು, ಈ ಹಾರಾಟ ಎಲ್ಲ ಬೇಕಾ ನಿಮ್ಗೆ? ಹೇಳಿದ್ರೆ ಕೇಳುದಿಲ್ಲ ಮಾರೇ ನೀವು. ಆಯಾಸ ಅಲ್ವೋ? ನೀನು ಪರೀಕ್ಷೆ ಮಾಡುವ ಹೇಳಿ ನನ್ನ ಮಗ ಈ ರೀತಿ ನಟಿಸುದು ಗೊತ್ತುಂಟ? ಓ, ನಟನೆ. ನನ್ನ ಮಗ ಗೊತ್ತಿಲ್ಲ ನಿಮಗೆ. ಅಲ್ಲ, ನೀವು ಅಮ್ಮ ಮಗ ಆಗದೆ ಹೋದ್ರು ನೀವು ಬರ್ತೀವಿ. ಆದ್ಮೇಲೆ ನೀವು ಓಡುದೇ ನಿಮ್ಮಿಬ್ರು ಬಗ್ಗೆ ಮಾತೇ ಇಲ್ಲ.
ಅದ್ರ ಬಗ್ಗೆ ನನಗೆ ಮೆಚ್ಚುಗೆ ಉಂಟು. ಹಾ. ಯಾಕೆ ಹರಿದಾಡುವ ಒಂದು ಪರಿಸ್ಥಿತಿಯಲ್ಲಿ ಇದ್ರು ನೀವು ಕಷ್ಟಪಟ್ಟು ಬರ್ತೀರಿ. ಹೌದಲ್ಲ? ನಮ್ಮ ಹತ್ರ ಎಲ್ಲ ಕೋಲ್ ಮತ್ತು ಊರು ಕೊಡ್ಬೇಕು, ಎಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು ಮಾಡೇ ಸಿದ್ಧ ಹೌದು. ಆ ಬೇಕು. ಯಾಕೆ ಅದು ಇದ್ರ ಮಾತ್ರ ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ. ಹೌದು. ಹಾಗಾಗಿ ನೋಡು, ಅವ ಅಂತ ಹೋದ. ಯಾಕೆ ಅವನಿಗೆ ಆಯಾಸ ಆಯ್ತು. ಹೇಗೂ ಮಾಡ ಮಗ ಆಯಾಸ ಅಲ್ಲ, ನಾನು ಮಾತಾಡಿದ್ ಸಾಕು. ಹಾ. ನನ್ನ ಅಮ್ಮ ಸ್ವಲ್ಪ ಮಾತಾಡ್ಲಿ ಹೇಳಿ ಆತನ ಯೋಚನೆ. ಅಲ್ಲ, ನಿನ್ನ ಬಾಯಿ ಕೂರ ಹಾಕ್ಲಿಕ್ಕೆ ನಂಗೆ ಹೆದರಿಕೆ ಆಗ್ತದೆ. ದೊಡ್ಡ ಮಾತು ಪೆಟ್ಟಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಇಬ್ಬರೇ ಮಾತಾಡ್ತಾ ಇರ್ಬೇಕಾಗ್ಬೋದು. ಹಾಗಾಗಿ ಹೇಗೂ ತಪ್ಪಾಗಿದೆ. ಅಣ್ಣ ತಿಂತೇವೆ ತಪ್ಪಂತಿಲ್ಲ ಪುಣ್ಯ. ತಪ್ಪೇ ಅವನ ಸ್ಥಾನದಲ್ಲಿ ನೀನೇ ಇದ್ದರು. ವಿಚಾರಿಸ್ತೇವೆ, ಒಮ್ಮೆ ಹಸಿವೆ ಆಗಿದೆ ಹೇಳಿ ಹೊಟ್ಟೆ ತುಂಬಿಸಿಕೊಳ್ಳುವ ಹೇಳಿ ಯಾರಾದ್ರೂ ನೀ ಪ್ರಯತ್ನ ಮಾಡುದೇ. ಅದು ನಿನ್ನ ಕಂಡಿದ್ರೆ ಒಂದು ಮಾತು ಕೇಳಬಹುದಿತ್ತು. ನೀ ಎಲ್ಲ ದೂರದಲ್ಲಿ ಇದೆಯಲ್ಲ ಪುಣ್ಯ. ಯಾರು ಇಲ್ಲ, ಇದಕ್ಕೆ ಅಧಿಕಾರ ವರ್ಗದವ್ರು ಯಾರು ಇಲ್ಲ ಹೇಳಿ ನನ್ನ ಮಗ ನಾನು ಹೇಳಿದ್ದು. ಹಸಿವೆ ಆಗ್ತಿದೆ ಹೇಳಿದ್ನ, ಅಲ್ಲಿ ಹಣ್ಣಿದೆ ಸ್ವಲ್ಪ ಕೊಯ್ ತಿನ್ನು ಅಂತ ನಾನೇ ಹೇಳಿದ್ದ ಅವನಿಗೆ. ನೀ ಕಂಡಿದ್ರೆ ಇದು ಬೇರೆಯವ್ರ ಮಗ, ಅವರನ್ನು ಕೇಳಿ ಅನುಮತಿ ಪಡೆದು ಕೊಯ್ ಅಂತ ನಾನೇ ಸೂಚನೆ ಕೊಡ್ತಿದ್ದೆ. ನೀ ಹೇಳಿದ್ದೆ ಹೇಗಾಯ್ತು ಗೊತ್ತುಂಟ, ಹಸುವೆ ಆಯ್ತು ಅಂತ ಯಾರದ್ದೋ ಒಣಕ್ಕೆ ಹೋಗಿ ಅವ್ರಿಗೆ ಕೇಳದೆ ನಾವು ಹಣ್ಣನ್ನು ಕೊಯ್ತೇವೆ ಅಂತ ಆದ್ರೆ ನೀ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಒಬ್ಬ, ಅವನಿಗೆ ಹಸುವೆ ಆಗ್ತದೆ. ಒಬ್ರು ಮನೆ ಕಾಣ್ತದೆ, ಮನೆ ಬಾಗಿಲು ತೆಗೆದಿರ್ತದೆ, ಹಾಗಂತ ನೇರವಾಗಿ ಅಡಿಗೆ ಕೋಣೆಗೆ ಹೋಗಿ ಬಡಿಸ್ಕೊಂಡು ಊಟ ಮಾಡುದು ಅಲ್ವಾ? ತಪ್ಪಲ್ವಾ? ಅದು ತಪ್ಪಲ್ವಾ? ನೀವು ಒಪ್ಕೊಂಡೆ ಅಲ್ವಾ? ಅಂದ್ಮೇಲೆ ಇದು ಹಾಗೆ ತಪ್ಪಲ್ವಾ? ಇವಾಗ ಹೋಗುವ ಸಂದರ್ಭ ಬಂತು ಅಂತ ಆದ್ರೆ ಮನೆ ಪ್ರಯತ್ನ ಮಾಡಿದ ತಪ್ಪಿಲ್ಲ. ಮಾಡಬಾರದು. ಸಾಯದೆ ಶತ್ರು ಒಡ್ಡಿಲ್ಲ ಇನ್ನೊಬ್ಬರ ಮನೆಗೆ ಅಪ್ಪಣೆ ಇಲ್ಲದೆ ಪ್ರವೇಶಿಸಕೂಡದು. ಯಾರು ಹಂಗಿಲ್ಲದೆ ವೃತ್ತಿ ಅಂತ ಈಗ ನೀನೇ ಮಾತಾಡ ಮಗ. ಹೌದು, ನೀವು ತಪ್ಪು ಮಾಡೋದಾಗಿದೆ, ತೊಂದ್ರೆ ಇಲ್ಲ, ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲ. ತಪ್ಪಾಯ್ತಂತ ಒಂದು ಸಲ ಕಾಲಿಗೆ ಹಿಡಿಯ ಎಷ್ಟು ವರ್ಷ ಆಯ್ತು ಆ ಕಾರಿ ನೀರು ಹಾಕಿ. ಹೌದಪ್ಪ, ಎಂತ ಅಲ್ಲಿಂದ ಹೇಳ್ಕೊಂಡ್ ಬಂದ್ರೆ ಎಲ್ಲ ತೊಂದರೆ ಹೋಗ್ತದೆ. ಏನಮ್ಮ ಕಾಲ ಇದು. ಯಾರು ಪುಣ್ಯಕ್ಕೆ ಕಾಲು ಹಿಡಿಲಿಲ್ವೇನೆ. ಅದಕ್ಕಾಗಿ ನೀ ಒಂದು ಸಲ ಹಿಡಿ ಮಾರ, ಒಬ್ರಾದ್ರೂ ಹಿಡೀರಾ? ಒಬ್ರು ಹಿಡುದಿಲ್ಲ ನಮ್ಮ ಕೆಲವರೆಲ್ಲ ಇದ್ದಾರೆ. ಈ ಸನ್ಮಾನ ಮಾಡುವ ವಿಷಯದಲ್ಲಿ ನನ್ಗೊಂದು ಸನ್ಮಾನ ಮಾಡಿದಕ್ಕೆ ಹೋಗುವ ಎಷ್ಟೋ ಜನ ಇದ್ದಾರೆ. ಆಮೇಲೆ ಅದ್ರನ್ನೇ ಕಾಲು ಹಿಡಿಬೇಕಂತ ಹೇಳಿ ನನ್ನೊಂದು ಕಾಲು ಹಿಡಿದು ಯಾರು ಹಿಡಿಲಿ ಮೇನು. ಅಲ್ಲ, ನೀ ಯಾವ್ಯಾವ ವಿಷಯಕ್ಕೆಲ್ಲ ಬಾಯ ನನ್ನ ಬಾಯೆಲ್ಲ ಬರ್ತದೆ. ಅವನಿಗೆ ಕಾಲು ಹಿಡಿಬೇಕಲ್ಲ, ನೀನು ಏನ್ ದೊಡ್ಡ ಮಹಾ ನೋಡ, ಒಳ್ಳೆ ಮಾತಲ್ಲ ಹೇಳ್ತೇನೆ. ಮತ್ತು ನನ್ನ ಮತ್ತು ಪೆಟ್ಟು ಕೊಟ್ಟೆ ಅಂತ ಆದ್ರೆ ನೀ ನೇರ ಅಲ್ಲಿಗೆ ಹೋಗ್ಬೇಕು. ಇವನು ಮುಸುಡಿ ಎಂತಾಗಿದೆ ಅಲ್ಲ, ಇರ್ಬೇಕು. ನಮ್ಮ ರಕ್ಕಸರಲ್ಲಿ ಹೇಗ್ ಗೊತ್ತುಂಟ, ಹೆಚ್ಚು ಗೆರೆ ಇದ್ರೆ ಅವ್ರು ಚಂದ ಅಂತ ಗೊತ್ತುಂಟ. ನೀ ಚಂದ. ಹೌದು, ನಾ ಚಂದ. ಯಾಕೆ ನಾನೇ ನಮ್ಮ ನಾನೇ ಚಂದ. ನನ್ನ ಹೆಂಡತಿ ಹೇಳ್ತಾಳೆ, ನನ್ನ ನೀವೇ ಚಂದ, ನೀವೇ ಅಂದ. ಯಾವ ಹೆಂಡತಿಗಾದ್ರೂ ಚಂದನೆ. ಹೆಂಡತಿಗೆ ಅವಳ ಗಂಡನೇ ಚಂದ ಕಾಣ್ಬೇಕು, ಬೇರೆಯವ್ರ ಗಂಡ ಚಂದ ಕಾಣಬಾರ್ದು. ಆ ಮಟ್ಟಿಗೆ ನಾ ಪುಣ್ಯವಂತ, ನನ್ನ ಹೆಂಡತಿ ನಾನೇ ಚಂದ ಕಾಣಲ್ಲ. ಹೌದು. ಹಾಗಾಗಿ ನೋಡ, ಸುಮ್ಮನೆ ಹೋಗ್ತೀಯ, ಯುದ್ಧ ಮಾಡ್ತೀಯ. ಇದು ಯುದ್ಧ ಬೇರೆ ಕೇಳು. ಅದೇ ಬೆಟ್ಟು ತಿಂದು ಸಾಯ್ತೇನೆ. ಯಾರು? ಹೌದಾ? ನೋಡುವ ಯುದ್ಧ ಮಾಡ್ಲಿಕ್ಕೆ ಬರುದಿಲ್ವಾ? ಒಂದು ಎರಡು ಸುತ್ತು ಬಂದ ನಿಂತ ಹೀಗೆ ಮರೆ ಹೋಗ್ತಾ ಇದ್ದೆ. ಅದು ಒಂದು ಕ್ರಮ ಉಂಟ. ಒಂದು 4-5 ಸುತ್ತು ಬಂದ ನಿಂತಿ ಆಮೇಲೆ ಇರ್ತದೆ. ಅದು ಯಾರಿಗೆ? ನಮ್ಮ ಸರಿ ಸಮಾನವಾದ ಸಂಗಡ. ಹಾಗೆ ಅದು ಆದ್ರೆ ಮಾತ್ರ. ಆದ್ರೂ ನಿನ್ನ ಜೊತೆ ನೀ ಯಾರೊಟ್ಟಿಗೆ ಈಗ 2 ಸುತ್ತು ಹಾಕಿದೆ, ಜಾಸ್ತಿ ಆಗಿ ಹೋಗಿದೆ. ಹೌದಾ? ನಿಜ ಹೇಳ್ಬೇಕಂದ್ರೆ ಒಂದೇ ಸುತ್ತು ಸಾಕಾಗಿದೆ ನನಗ. ಇರ್ಲಿ, ಈಗ ಸ್ವಲ್ಪ ಗೆರೆ ಜಾಸ್ತಿ ಹಾಕಿದೆಯಲ್ಲ, ಹೌದು, ಅದಕ್ಕಾಗಿ 2 ಸುತ್ತು ಹಾಕಿದೆ. ಹೊಡಿತಾನೆ ಅದೇ ಎಮ್ಮೆ ಬಹಳ ಎಮ್ಮೆ ಆಯ್ತು ಅಮ್ಮ ಅಂತ ಹೇಳಿ. ನಿಮ್ಮ ಅಮ್ಮನಿಗೆ ಎಮ್ಮೆ ಅಂತ ಕರ್ತದ? ನಿಮ್ಮ ಅಮ್ಮನ ಹೇಗೆ ಕರಿಬೇಕು ಹೇಳಿ?
ಅಮ್ಮ ಗಡಿಬಿಡಿಯಲ್ಲಿ ಹೆದರಿಕೆಯಲ್ಲಿ ಅಮ್ಮ ಅನ್ನೋದು ಹೆಮ್ಮೆ ಆಗೋದಮ್ಮ. ಹೌದಾ? ಹೌದಮ್ಮ. ಮತ್ತೆ ಹೆದರಿಕೆಯಾಗಿ ನೀನು ಬರುದು ಬೇಡ, ಸರಿಯಾಗಿ ಉಚ್ಚರಿಸು. ಅಮ್ಮ ಹೇಳಿ. ನೋಡಿ ಅಮ್ಮ ಅವ ಹೊಡಿತಾನೆ. ಮಾಡಿ ತಪ್ಪಿ ಹೊಡಿ. ಮಗನೇನು ಇಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅಮ್ಮ ಹೇಳಿದಾಗ ಸರಿ ಬಿಡ್ತದೆ. ಪಾಪ ಅಂತ ಅನಿಸ್ತು. ಎಲ್ಲೆಲ್ಲ ವಾಯು ಹೊಯ್ತು ಮಾಡ್ತಾರೆ. ನಾ ಇಷ್ಟು ಮಾಡೋದು ಯಾಕೆ ಗೊತ್ತಿದ್ರೆ ನಂಗೆ ಗೊತ್ತಿತ್ತು ನಾ ಸೋಲ್ತೇನೆ ಆದ್ರೂ ನಾ ಯುದ್ಧ ಮಾಡಿದೆ. ಯಾಕೆ ನಾನು ಇಷ್ಟು ಮಾಡದೆ ಇದ್ರೆ ಕೊನೆಗೆ ಇಲ್ಲಿದ್ದವರೇ ಹೋಗಿ ನಮ್ಮ ಒಡೆಯನ ಹತ್ರ ಹೇಳ್ತಾರೆ, ಅವನನ್ನ ಒಂದು ಧರ್ಮಕ್ಕೆ ಹಾಕೊಂಡಿದ್ರೆ ನೀವು ಅವ್ ಎಂತ ಕೆಲಸ ಮಾಡ್ಲಿಲ್ಲ, ಅವಂತ ಸಂಬಳಕ್ಕೆ ಬಂದಿದ್ದ ಕೇಳ್ತಾರೆ. ಇವತ್ತು ಸಂಬಳಕ್ಕೆ ಬಂದಿದ್ದ. ನಂದು ಇವತ್ತು ಸೇವೆ, ಇವತ್ತು ಮಟ್ಟಿಗೆ ಎಲ್ಲರದ್ದು ಸೇವೆ. ಹೌದಾ? ಅದು ಬೇಕು. ಮತ್ತೆ ನಮ್ಮ ಒಡೆಯ ಇದ್ದಾರಲ್ಲ, ಒಂದು ಸೇವೆ ಮಾಡಿದ್ರು ಅಥವಾ ಅವ್ರು 100 ಸೇವೆ ಮಾಡಿದ್ರು ಅವ್ರಿಗೆ ನಾವು ಸೇವೆ ಮಾಡಲೇಬೇಕು. ಯಾಕೆ? ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಅನ್ನ ಕೊಟ್ಟದ್ದು ಅವರೇ, ಹಾಗಾಗಿ ಸೇವೆ ಮಾಡೋದೇ ನಾವು. ನಮಗೆ ಅದ್ರ ಬಗ್ಗೆ ಆಕ್ಷೇಪವೇ ಇಲ್ಲ. ನಾನು ಇಷ್ಟು ಮಾಡಿದ್ದು ಒಡೆಯನೇ ಆಗಿದೆ. ಒಡೆಯನ ಬಗ್ಗೆ ಒಳ್ಳೆ ಸದ್ಭಾವನೆ ಉಂಟಪ್ಪ, ಯಾವತ್ತೂ ಉಂಟು. ಅಷ್ಟಕ್ಕೆ ಮಾಡಿದ್ದು ಬಿಟ್ರೆ ಮತ್ತೆ ನನಗೆ ಗೊತ್ತಿತ್ತು ಇವನ ಹತ್ರ ಯುದ್ಧ ಮಾಡಿದ್ರೆ ನಾ ಸೋಲ್ತೇನೆ ಅಂತ. ಇದೇ ಕೂಡ ಆಗಿ ಅದು ಯಾವತ್ತು ಸೇವೆ ನಿರಂತರವಾಗಿ ಹಾಗೆಲ್ಲ ಕಷ್ಟ ನಾ ಹೇಳುದಿಲ್ಲ. ಒಂದು ದೊಡ್ಡ ಮನಸ್ಸು ಮಾಡು, ನಿರಂತರವಾಗಿ ಸೇವೆಯಲ್ಲಿ ಈ ಸಲದ ತಿರುಗಾಟ ಪೂರ್ತಿಯಾಗಿ ಸೇವೆಯನ್ನು ಮುಗಿಸ್ಬಿಡು. ಸಂಬಳ ನೀ ಕೊಡು, ಸೇವೆ ಮಾಡ್ತೇನೆ. ಈಗ ಒಂದು ಕೆಲಸ ಮಾಡು, ನೀನು ಮರದ ಹಣ್ಣಿಗೆ ಹೊಡೆದ್ರೆ ಒಂದು 4 ಮರದ ಬುಡುವೆ ತೆಗೀನಿ. ನೋಡ ಬುದ್ಧಿವಂತಿಕೆ ಏನು ಗೊತ್ತುಂಟ, ಮುಂದಾಲೋಚನೆ. ನೀನಾದ್ರೂ 4 ಬಂದು ಉಡದಿದ್ರೆ ಮರ ತುಂಡರಿಸುವ ಕೆಲಸವನ್ನು ನುಡಿದ್ದ ಅದನ್ನು ಮಾಡಿ ಸುಖ ಜೀವನ ಪುಟ್ಟು ಮಾಡಬಹುದೇ? ಬಹಳ ಹುಷಾರಿದೆಯಪ್ಪ ನೀನು. ನೀವು ಅಮ್ಮ ಮಗ ಬರೀ ಅದೊಂದು ಹಣದ ವಿಷಯದಲ್ಲಿ ಯೋಚನೆ ಮಾಡೋದು ಹೆಚ್ಚಾಯ್ತು. ಹಾಗಿದ್ದೇ ಹೋದ್ರೆ ಹಣ್ಣನ್ನ ತೆಗಿಯಪ್ಪ ಹೇಳುವುದನ್ನು ಮಾಡಿಬಿಟ್ಟು ಮರವನ್ನೇ ಕಡಿ ಅಂತ ಹೇಳ್ತೀವಿ. ಈಗ ನೋಡು, ಒಂದೊಂದು ಹಣ್ಣಿಗೆ ಒಂದೊಂದು ಬಾಣ ಬಿಟ್ಟು ಎಷ್ಟು ಬಾಣ ಬೇಕಾದಿತ್ತು. ಸ್ವಲ್ಪ ಯೋಚನೆ ಮಾಡಿ. ಇದಂತೂ ಸೇವೆ ಆಯ್ತು, ಅದರಿಂದ ಸಂಪಾದನೆ ಮಾಡಬೇಡ. ಇಲ್ಲಪ್ಪ ಅದಲ್ಲ, ನೀನು ಮರದ ಬುಡಕ್ಕೆ ಹೊಡೆದ್ರೆ ನೇರ ಮರವೇ ಬೀಳ್ತದ್ಯಾ, ಬೇಕಷ್ಟು ಹಣ್ಣು ಇರ್ತದ್ಯಾ, ಯಾವ್ದೊಂದು ಇಟ್ಟು ತಿನ್ಬಹುದು. ಸುಮ್ಮನೆ ಒಂದೊಂದು ಹಣ್ಣಿಗೆ ಒಂದೊಂದು ಬಾಣ ಬಿಡುದು ಯಾಕೆ? ನನ್ನ ಜೊತೆ ಮಾತಾಡ್ತಾನೆ ಇದ್ರೆ ನಾವು ಬಂದ ಕೆಲಸ ಆಗೋದಿಲ್ಲ. ಅದಕ್ಕಾಗಿ ಒಂದು 4 ಮರದ ಬುಡ ತೆಗಿ ನೀನು ಹೊಡಿಯ. ಕೆಟ್ಟ ಕೆಲಸ ನಾನು ಯಾವುದು ಮಾಡುವುದಿಲ್ಲ. ಪರಿಸರ ನಾಶ ಮಾಡಬಹುದು, ಪರಿಸರ ಬೆಳೆಸ್ಬೇಕು. ಆದ್ರೆ ಈ ಭಾವನೆ ಎಲ್ಲರಿಗೂ ಇದ್ರೆ ಪರಿಸರದ ಸಮಸ್ಯೆ ಯಾವ ಈಗ ನೀ ಹೇಳಿದ ಭಾವನೆ ಎಲ್ಲರಿಗೂ ಇದ್ರೆ ಎಲ್ಲೂ ಗುಡ್ಡವೇ ಕುಸಿಯುವುದಿಲ್ಲ. ಅದಕ್ಕಾಗಿ ಭಾವನೆ ಇಲ್ಲದೆ ಗುಡ್ಡ ಕುಸಿತಲ್ಲ, ಮುಂದಾದ್ರೂ ಅದನ್ನ ಮುನ್ನೆಚ್ಚರಿಕೆಗೋಸ್ಕರ ಈ ಮರವನ್ನ ನಾವು ರಕ್ಷಿಸೋಣ. ಮತ್ತೆ 25 ಹೋದ್ರು ಅವರು ಗುಡ್ಡ ಕುಸಿಯುವುದಿಲ್ಲ. ಬೇಡ, ನಾನು ಬಾಯಿ ತೆಗಿಸ್ಬೇಡಿ ನೀವು. ಹಾಗಾಗಿ ಒಂದು 4 ಮರದ ಕೂಡ ತೆಗಿ, ಏನ್ ತೊಂದ್ರೆ ಬೇಡ. ನಮ್ಗೆ ಹೊಟ್ಟೆ ತುಂಬಿತಲ್ಲ, ನಾವು ಹೊರಡ್ತೇವೆ. ಆಯ್ತಾಯ್ತು. ಏನಾದ್ರೂ ಹೇಳಿದ್ರೆ ಹೇಳುದೇ ಇಲ್ಲ, ಹೇಳಿದ್ರೆ ಈಗಲೇ ಹೇಳ್ಬಿಡು. ನಾನು ಹಾಳಾದದ್ದೇ ನೇರ ಹೇಳಿ, ಇನ್ನು ಹೇಳುವುದೇ ಇಲ್ಲ. ನನ್ನ ಒಳಗಡೆ ಹೋದ್ರೆ ಏನಾದ್ರೂ ಹೇಳಿ ಕೇಳಬೇಕು. ಹೇಳುವುದೇ ಇಲ್ಲ, ಹೇಳುವಾಗ ಹೇಳುವುದೇ ಇಲ್ಲ. ಹೇಳುದಿಲ್ಲ, ಎಂತ ಹೇಳುದಿಲ್ಲ, ಹೇಳುದಿಲ್ವಾ? ಭಯಂಕರ ಮಾರ್ರೆ, ಭಯಂಕರ ಚುರುಕಿದ್ದ ಮಾರ್ರೆ. ಏನೋ ಎಣಿಸದ್ದು. ಹೌದೌದು, ನಾನು ಇಷ್ಟು ಮಾಡ್ಲಿಕ್ಕೆ ಹೇಳಿದ್ದು ಯಾಕೆ? ಈಗ ಅವ ಮರದ ಬುಡ ತೆಗೆದ್ರೆ ನೋಡಿ, ನಾನು ಹೋಗಿ ಒಡೆಯನ ಹತ್ರ ಒಡೆಯ ಒಬ್ಬ ಹುಡುಗ ಬಂದ 4 ಹಣ್ಣು ಕೊಯ್ದು ತಿಂದ ಅಂತ ಹೇಳಿದ್ರೆ ನಮ್ಮ ಒಡೆಯ ಏನ್ ಹೇಳ್ತಾರೆ? 3 ಕಾಸ್ನವನೇ ನಿಮ್ಮ ಅಪ್ಪನ ಮನೆಯಲ್ಲಿ ಹೋಗ್ತಾ 4 ಅಲ್ಲ 8 ತಿಂತೀನಿ ನಿನಗೇನು ಅಂತಾರೆ ಅಲ್ವಾ? 4 ಮರದ ಬುಡವೇ ಹೊಡೆದ ಅಂತಾರೆ, ಸಿಟ್ಟು ಬರುವುದಿಲ್ವಾ? ಯಾವತ್ತು ಒಡೆಯನ ಹತ್ರ ಹೋಗುವಾಗ ಭಾಗವತರೆ ಪ್ರಕರಣ ಗಟ್ಟಿ ಮಾಡ್ಕೊಂಡು ಹೋಗ್ತಾರೆ. ಪ್ರಕರಣ ಗಟ್ಟಿ ಇಲ್ಲದೆ ಅಂತ ಕೆಲಸ. ಹಾಗಾಗಿ ಇಷ್ಟು ಮಾಡಿದ್ ಬಿಟ್ರೆ ಮತ್ತೇನಲ್ಲ, ಆದಷ್ಟು ಬೇಗ ಒಡೆಯನ ಹತ್ರ ಹೋಗಿ ವಿಷಯವನ್ನು ಹೇಳ್ಬಿಡ್ತಾರೆ.
ಹೌದು ಒಡೆಯ. ಬರದದ್ಯಾಕೆ ಈ ರೀತಿಯಾಗಿ? ಅದು ಕಾರಣ ಉಂಟು ಒಡೆಯ. ನಾನು ವನದಲ್ಲಿದ್ದವ ಒಡೆಯ. ವನ ಪ್ರದೇಶವನ್ನು ಕಾಯ್ದುಕೊಂಡಿರುವಂತಹ ನನ್ನ ಆಳುಮಗನಿ ಹೌದು ವನ ಪಾಲಕ. ಹೌದು. ಏನಾಯ್ತಾ ಒಡೆಯ ಹೇಳ್ಬೇಕು ಒಡೆಯ. ಎಂತ ಮರೆ ನೀವು ಕಿವಿ ಅಂತ ಮರೆ ಅದು ಅದು ಕಿವಿ ಅಂತ ಮರೆ ವಿಶಾಲ ಅದು ಅಭಿನಯ ಸರಿಯಾಗಿದೆ ಕಿವಿಗೆ ಇನ್ನೊಂದು ಉಂಟಲ್ಲ ಅಂದ್ರೆ ನಮ್ಮ ವನವನ್ನ ನನ್ನ ಪ್ರೀತಮನ ಹಾಗೆ ನೋಡ್ಕೊಳ್ತಾ ಇತ್ತು. ಹಾಗಿರ್ಬೇಕು. ಮನೆ ಹೆಂಡತಿಯನ್ನು ಹೇಗೆ ನೋಡ್ಕೊಳ್ತೇನೆ ಅದೇ ಉಪಾಧಿಯಲ್ಲಿ ವನವನ್ನು ನೋಡ್ತಾ ಇದ್ದೆ. ಯಾಕೆ ನೀವೇ ಹೇಳಿದ್ದಲ್ವೇ ಒಡೆಯ, ಕಾಡಿದ್ದರೆ ಮಳೆ, ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ಕೊಳೆ ಎಂಬುದಾಗಿ. ಕಾಡಿದ್ದರೆ ಮಳೆ, ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ಕೊಳೆ, ಅದೇ ನೀವು ಹೇಳಿದ್ದಲ್ವೇ ಒಡೆಯ. ಹಾಗಾಗಿ ರಕ್ಷಣೆ ಮಾಡ್ತಾ ಇದ್ದೆ. ಸರಿ, ರಕ್ಷಣೆಯನ್ನ ಮಾಡಬೇಕು ಎಂಬುದಾಗಿ ಮರಕ್ಕೊಂದು ಪಲಕಿ ಬರದಾಗ್ತದೆ. ಪಲಕಿ ಅದನ್ನೇ ಬರಲಾಗ್ತದೆ. ಸರಿ, ಏನಂತ ಮರ ಕಡಿಯುವ ಬೇಡುವ ಅಂತ. ಮರ ಕಡಿಬಾರದು ಎನ್ನುವಂತಹ ದೃಷ್ಟಿಯಿಂದ. ಹೌದು, ಸರಿ. ನನ್ನ ಹಣೆ ಬರ ಕೆಡ್ಲಿಕ್ಕೆ ಒಡೆಯ. ಏನಾಯ್ತು? ಬೆಳಿಗ್ಗೆ ಎದ್ದು ನೋಡ್ತೇನೆ, ಏನಾಯ್ತು? ಬೇಡವರೆಲ್ಲ ಬಂದು ಮರ ಕಡಿಲಿಕ್ಕೆ ಶುರು. ಸರಿ ಆಯ್ತಾ? ಅಲ್ಲಿಗೆ ಫಲಕ ತಿರ್ಸ್ತೆ. ಏನಂತ ಬರ್ತೇವೆ? ಫಲಕವನ್ನ ತಿರುಗಿ ಹಾಕಿದೆ. ತಿರ್ಗಿಸ್ತೇ ಒಡೆಯ. ಸರಿ, ಮರವನ್ನ ಒಪ್ಪಿಕೋ. ಅಂದ್ರೆ ಯಾರಾದ್ರೂ ಮರ ಕಡಿಲಿಕ್ಕೆ ಬಂದ್ರೆ ಮರವನ್ನ ಒಪ್ಪಿಕೋ ಅಂತ ಬರ್ದಾಗ್ತೇವೆ. ಸರಿ, ಅಲ್ಲೂ ಮತ್ತೆ ಗ್ರಾಚಾರ ಹಾಳಾಯ್ತು. ಏನಾಯ್ತು? ಮರದ ಬುಡದ ಕೆಳಗಡೆ ನೋಡ್ತೇನೆ, ಜೋಡಿಯಾಗಿ ಬಂದು ಹತ್ಕೊಳ್ಳಿಕ್ಕೆ ಶುರು ಮಾಡಿ. ನೀ ಎಂತ ಮಾಡ್ತಾ ಇದ್ದಿದ್ದೆ? ನಾನು ನೋಡ್ತೀನಿ. ಸರಿ ಆಯ್ತು. ಮತ್ತೆ ಎಂತ ಮಾಡುದು ಒಡೆಯ? ಹಾಗಾಗಿ ಅದು ಬೇಡವೇ ಬೇಡ ಅಂತ. ನಿನ್ನ ಕೆಲಸ ಅದಲ್ಲ ಎಂಬ ಹಾಗೆ. ಹೌದು, ಸರಿ. ಮತ್ತೆ ಈ ಉಪವನವನ್ನ ಬೆಳೆಸಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅಲ್ವೇ? ಎಲ್ಲೆಲ್ಲಿಂದೆಲ್ಲ ಗಿಡವನ್ನ ತಂದು ನೆಟ್ಟು ಅದನ್ನ ಬೆಳೆಸಿ ಸರಿ ಗೊಬ್ಬರವನ್ನೆಲ್ಲ ಹಾಕಿದ್ದೇವೆ, ನೀರನ್ನೆಲ್ಲ ಹಾಕಿದ್ದೇವೆ. ಅದರ ರಕ್ಷಣೆ ನಮ್ಮ ತಲೆ ಮೇಲೆ ಇಲ್ವೇ? ಹೌದು ಒಡೆ. ನಾನೇ ರಕ್ಷಣೆಯನ್ನ ಮಾಡ್ಬೇಕೆಂಬುದಾಗಿ ಕಾಯ್ತಾ ಕೂತ್ಕೊಂಡೆ ಒಡೆ. ಸರಿ, ನಿನ್ನ ಕೆಲಸ ನಿನ್ನ ಕಾಯಕ. ಹೌದು, ಸರಿ. ಆದ್ರೆ ಇವತ್ತು ಕಾಯುವಂತ ಸಂದರ್ಭದಲ್ಲಿ ಏನಾಯ್ತು? ಕಥೆಯಾಗೋಯ್ತು ಒಡೆ. ಹೇಳು. ಹೇಳಬೇಕು.
ಈ ಕೆಲಸಕ್ಕಿಂತಲೇ ಅಷ್ಟೆಲ್ಲ ಕಲ್ತು ಬಂದಿದ್ದೀಯಲ್ಲ, ಹೌದು. ಮೊದಲಿನಿಂದಲೂ ಈ ವರ್ಷ ಸುಧಾರಿಸಿದ್ದೇನು ಅಂತ ಉಂಟು. ಸುಧಾರಣೆ ಬೇಕು ಒಡೆಯ. ಹಾ ಸುಧಾರಣೆ ಆಗದೆ ಇದ್ರೆ ಎಂತದ್ದು? ಅದು ಸುಧಾರಣೆ ಹಾ ಅಂತ ಹೇಳಿದ್ರೆ ಯಾರಿಗೆ? ಎಂತದ್ದು? ಅವ್ರು ಯಾರಿಗೂ ಮಾಡ ಮುದುಕಿ ಆಗ್ಲಿಕ್ಕೆ. ಹಾ ನಿಮ್ಗೆ ಅಲ್ಲಿ ಕೆಲಸಕ್ಕಿಂತ ಅವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಪಾಪಿ ಮಗನೇ. ಇದನ್ನ ಒಡೆಯ. ಹಾ ಸುಧಾರಣೆ. ಅದು ಬೇಕು ಒಡೆಯ. ಹಾ ಒಡೆಯ. ಈಗೀಗ ಹೇಗಾಗಿದೆ ಗೊತ್ತುಂಟ? ಹೇಗೆ? ಇಲ್ಲೆಲ್ಲೇ ಯಾರಿಗೂ ಗೊತ್ತಿರುವುದಿಲ್ಲ, ಹಾ. ಅವರವರೇ ಎಲ್ಲ ಕಲ್ತ್ಕೊಂಡು ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ. ಹೌದು. ಹಾ ಇಲ್ಲಿ ಬಂದು ನಮ್ಗೆ ತೋರಿಸ್ತಾರೆ, ಅವರು ನಮ್ಗೆ ಕಲಿಸ್ತಾರೆ. ನಾ ಇದು ಕಲ್ತಿದ್ದೇನೆ ಅದು ಕಲ್ತಿದ್ದೇನೆ. ನಾವು ಗಟ್ಟಿ ಕೇಳಿದ್ರೆ ಅದು ಬರುವುದಿಲ್ಲ. ಹಾ ಈಗ ನೀನು ಗೊತ್ತು ಮಾಡ್ದಲ್ಲ, ಹೌದು. ತುಂಬಾ ಸಂತೋಷ ಆಯ್ತು ನನಗೆ. ಬಹಳ ಸಂತೋಷ ಆಯ್ತು ಒಡೆಯ. ಇವತ್ತು ನಾವು ವನವನ್ನ ಕಾಯ್ತಾ ಇರುವಂತ ಸಂದರ್ಭದಲ್ಲಿ ಸರಿ ನಮ್ಮ ವನದ ಮುಂದೆ ಒಂದು ರಥ ಬಂತು. ರಥವೇ? ಹೌದು. ಹಾ ಹಾ ಎಂತ ಹಾ. ರಥ? ಎಂತ ರಥ? ಬಣ್ಣದ ರಥ. ಹಾ 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 ಬಣ್ಣದ ರಥ ಹೌದು. ನಮ್ಮ ಈ ವನ ಪ್ರದೇಶದವರೆಗಾಗಿ ಬಂತು. ಬಂದು ನಿಲ್ತು ಒಡೆಯ. ಸರಿ ಬಣ್ಣ ಅದರಿಂದ ಇಬ್ಬರು ಇಳಿದ್ರು ಒಡೆಯ. ಹಾ ಹೌದು. ಹಾ. ಒಬ್ಬ ಸಣ್ಣ ಹುಡುಗ, ಚಿನ್ನ ಬಾಲಕ ತರಳ. ಸಣ್ಣ ಹುಡುಗನು. ಹೌದು, ಇದು ಚಿನ್ನ ಬಾಲಕ ತರಳ ಮಾಡಿ ಎಲ್ಲ ಒಂದೇ, ಎಲ್ಲ ಒಂದೇ. ಎಲ್ಲದರ ಅರ್ಥ ಒಂದೇ. ಹೌದು. ಹಾ ಒಬ್ಬ ಇಳಿದ ಒಡೆಯ. ಇಳಿದ. ಅವನ ಹಿಂದೆ ಹಾ ಸಮಾಪ್ರಾಯದ ಹೆಣ್ಣು. ನೀವು ಅಂದಾಜು ಮಾಡಿ. ನೀನ್ ನಿಮ್ಮ ಪುಡಿ ಕಳಿಸು ಅಂದಾಜು ಮಾಡಲಿಕ್ಕೆ ಪಾಪ ಮಗನೇ. ಎಂತಕ್ಕ ಸಮಾಪ್ರಾಯದ ಹೆಣ್ಣು. ಅಂದಾಜೆಲ್ಲ ಮಾಡ್ಲಿಕ್ಕೆ ಮಾವ ಮತ್ತೆ ನಾನು ಆ ವಿಷಯದಲ್ಲಿ ಈಗ ನೀವು ಹಿಂದೆ, ನಾನು ಹಿಂದೆ ಅವರೇ ಅಂದಾಜು ಮಾಡ್ಬೇಕು ಬಿಟ್ರೆ ನೀವು ಮಾಡುದಿಲ್ಲ. ಎಂತದ ಏನ್ ಹೇಳ್ದೆ? ಹಾ ಹಾ ಅಂದ್ರೆ ನೀವು ಆ ವಿಷಯಕ್ಕೆ ಹೋಗುದಿಲ್ಲ. ಸರಿ ಹೌದು. ಹಾ. ಅಂದ್ರೆ ಸಮಾಪ್ರಾಯದ ಹೆಣ್ಣು. ನಮ್ಮ ಸರಿ ಪ್ರಾಯದ ಹೆಣ್ಣು. ಹೌದು. ಹಾ ಇಬ್ರು ಎಳೆದು ಒಳಗೆ ಬಂದ್ರು ಒಳ್ಳೆ. ಸರಿ ಹೌದು. ಹಾ. ನಾ ಬಂಡೆ ಮೇಲೆ ಕಾಲ ಮೇಲೆ ಕೂತ್ಕೊಂಡಿದ್ದೆ, ಹಾ ನೋಡ್ತಾ ಇದ್ದೆ. ಎಲ್ಲಿ ಹೋಗ್ತಾರೆ ಏನು ಹಾಗೆ. ಹೌದು. ಸರಿ ಬಂದ ಮಧ್ಯದಲ್ಲಿ ನಿಂತ್ರು ಒಳ್ಳೆ. ಏನಾಯ್ತು? ಆಮೇಲೆ ಅವರವರೊಳಗೆ ಮಾತಾಡಿದ್ರು ಒಳ್ಳೆ. ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೌದು. ಹಾ ಅವಾಗ ನಾನು ಹಾ ನೋಡ್ತಾ ಇದ್ದೆ ಒಳ್ಳೆ. ಈ ಬಹುಶಃ ಕೇಳಿಕ್ಕಿರ್ಲಿ ಹೌದು. ಕೇಳಿರ್ಲಿಕ್ಕಿಲ್ಲ. ನೋಡುವ ಏನ್ ಮಾಡ್ತಾರೆ ಇವ್ರು. ಹಾ ಮಾತಾಡ್ಕೊಂಡು ಹಾ. ಅವ ಈ ಕಡೆ ಹೋದ, ಹಾ. ಅವಳ ಆ ಕಡೆ ಹೋದ್ರು. ನಾನು ಕಲ್ಪನೆ ಮಾಡಿದ್ದೇನು, ಏನು? ಬಹುತೇಕ ಪ್ರಯಾಣದ ಆಯಾಸದಿಂದ ಹಾ ಜಲಬಾಧೆ ಇರಬಹುದೇ ಹಾ 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 ಹೇಳಿಕ್ಕಾಗುವುದು. ಹೇಳಿಕ್ಕಾಗುವುದು. ಹೌದು. ಹಾ. ಮತ್ತು ಸ್ವಲ್ಪ ಹೊತ್ತಾಯ್ತು ಒಳ್ಳೆ. ಹಾ. ಮತ್ತು ಅಲ್ಲೇ ಬಂದಿದ್ರು ಒಟ್ಟಾದ್ರು. ಒಟ್ಟಾಗ ಹೌದು. ಆಮೇಲೆ ನೋಡ್ತಾ ಇದ್ದೆ. ನೀನ್ ನೋಡ್ತಾ ಇದ್ದೆ. ಹೌದು. ಹಾ. ಮಾತಾಡಿದ್ರು ಒಳ್ಳೆ. ಹಾ ಮಾತಾಡಿದ ಕೆಲವೇ ಕ್ಷಣಗಳಲ್ಲಿ ಹಾ. ಅವ ಒಂದು ಬಾಣ ತೆಗೆದ ಒಳ್ಳೆ. ಹೇಗೇತು? ತೆಗೆದು ನಮ್ಮ ಮರದ ಹಣ್ಣಿ ಒಂದು ಬಿಟ. ನೀನ್ ನೋಡ್ತಾ ಇದ್ದೇನೋ? ನೋಡ್ತಾ ಇದ್ರು ಒಳ್ಳೆ. ನಿನ್ನ ಕೆಲಸ ಎಂತದ್ದ? ಅಲ್ಲ, ನೋಡ್ಬೇಕಲ್ಲ ಒಳ್ಳೆ ಏನು ಮಾಡ್ತಾನೆ. ಅಲ್ಲ ನೀನ್ ಮಾಡಿದ ಸಾಕಾಗಲಿಲ್ವೇನೋ? ಅಲ್ಲ, ಮತ್ತೆ ಮುಂದೆ ಮಾಡ್ತಾನೆ ಅಂತ. ಹಾ 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 ವರ್ಷಕ್ಕೆ ಹೋಗಿ ತೊಡಿಯುವುದಾ? ಸರಿ 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 ಸರಿ. ಹೌದೌದು. ಒಂದೇ ಸಲ ಪ್ರಹಾರ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಸ್ವಲ್ಪ ತಡೆ. ನೀವೇ ಹೇಳಿದ್ದಲ್ಲ ಒಡೆಯ. ಹಾ ನನ್ನ ಆಜ್ಞೆ ಹಾಗಲ್ವೇನೋ? ಹೌದು. ಸರಿ ತಾಳಿ ಕಟ್ಟಿದವ ಬಾಳೆಯನ್ನು ತಾಳಿ ಯಾಕೆ ಈ ವರ್ಷ ಪೂರ್ತಿ ನಿನ್ನ ಸರಿ ಮಾಡಿದೆ ಆಯ್ತು. ತಾಳಿದವನು ಬಾಳೆಯ. ಅದೇ ಅದೇ ಅದೇ. ಸರಿ. ಹಾಗಾದ್ರೆ ನೋಡ್ತಾ ಇದ್ದೆ ಒಡೆಯ. ಹಾ. ಮತ್ತೆ ನಾವು ತಡ ಮಾಡಲಿಲ್ಲ. ಏನ್ ಮಾಡೋ? ಮತ್ತೊಂದು ಬಾಣ ತೆಗೆದ ಪ್ರಿಯ ಬಿಟ್ಟ ಒಡೆಯ. ಆಗ್ಲೂ ನೀನು ನೋಡ್ತಾ ಇದ್ದೆ. ಹಾ. ಒಳ್ಳೆ ಪುಷಕ್. ಓಹೋ ಬಂಡೆಗಲ್ಲಿನ ಮೇಲೆ ಏರಿ ಕುಳಿತವ ನೀನು. ಹೌದು. ಒಂದೇ ಸಮನೆ ಮೇಲಿಂದ ಹಾರದು. ಹೌದು. ಹಾರೇನ್ ಮಾಡಿದೆ? ಯಾರ ಕೆಳಗೆ ಹೋದೆ ಒಡೆಯ. ಹಾ. ಹೋಗಿ ಹೋಗಿ ಅವನ ಹತ್ರ ಮಾತಾಡಿದೆ. ಏನು? ಏನಪ್ಪ, ಹಾ. ನಿನಗೆ ಸ್ವಲ್ಪ ಆದ್ರೂ ತಲೆ ಸರಿ ಉಂಟಾ? ಹಾ. ಏನು ಮುಖ ನೋಡ್ತೀನಿ? ಏ ಮುಖ ನೋಡ್ಕೊಳ್ಳೋ ಯಾರಿಗೆ ಹೇಳಿ, ಯಾರು ಯಾವಾಗ ಯಾಕೆ ಹೇಗೆ ಹೇಳಿ. ಬಾವ. ಹಾ ಬಾವ. ಹಾ ಬಾವ. ಆ ಭಾವವನ್ನು ಸರಿ. ಅಂದ್ರೆ ಆ ರೀತಿಯಲ್ಲಿ ಹೇಳಿದೆ ಒಡೆಯ. ಮಾತು ಭಯಂಕರ ಆಯ್ತು. ಭಯಂಕರ ಮಾತಾಡಿ ನಂದು ಮಾತು ಅವನದ್ದು ಮಾತು. ಹಾ. ಒಳ್ಳೆಯ ಮಾತುಕತೆ ಹೆಚ್ಚಾಗಿ ಕಾಂಕ್ಷಾಗಿ ನಿಂತೋಯ್ತು. ಸರಿ ಏನ್ ಹೇಳಿದಾಗ ಏನ್ ಮಾಡಿದಾಗ ಅಲ್ಲ, ಮಾತುಕತೆ ನಿಂತೋಯ್ತು. ಹಾ ಏನ್ ಮಾತುಕತೆ ಆಯ್ತು? ಅಂದ್ರೆ ಅದೇ ಹಾ. ಯಾಕೆ ಹೀಗೆ ಮಾಡಿದೆ ಹೀಗೆ ಅದೆಲ್ಲ ಹಾ, ಸರಿ 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 ಮಾತುಕತೆಯು ಅಲ್ಲಿಗೆ ನಿಂತಿತು. ಅಂದ್ರೆ ಏನ್ ಇನ್ನು ಇದು ಮಾತುಕತೆಯಲ್ಲಿ ಬಗೆಹರಿಯುವುದಲ್ಲ ಅಂತ, ಜೋರಾಗಬೇಕು ಅಂತ ಹಾ. ಮುಂದೆ ಶುರು ಆಯ್ತು ಒಡೆಯ. ನನ್ನ ಆಜ್ಞೆ ಹಾಗಲ್ಲ. ಹೌದು. ಸರಿ ಹೊಯ್ಕೈ ಮಾರಾಮಾರಿ ಜಟಾಪಟಿ ಟ್ವೀ ಟ್ವೀ. ಕೊನೆಗೆ ಹೇಳಿದ್ದದು ಅಂದ್ರೆ ಅದು ಒಂದು ಟ್ವೀ ಟ್ವೀ ಬಿಡುವುದು. ಹಾ ಹಾ ಹಾ. ನಾವು ಹೊರತಾಗಿ ಬಿಡುವುದು. ಎಲ್ಲಿಂದ? ಅದು ಎಲ್ಲಿಂದ ಸ್ಥಳ ಇಲ್ಲ. ಹಾ ಅವ್ರಿಗೆ ಎಲ್ಲಿ ಸ್ಥಳ ಅಂತ ಅದು ಬಿಡ್ತಾ ಇರ್ತಾರೆ ಅವ್ರು. ಅಂದ್ರೆ ಉಸಿರಲ್ಲ. ಹಾ 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 ಅಂದ್ರೆ ಬಾಯಿಂದ ಬಿಡ್ಬೋದು, ಮೂಗಿಂದ ಬಿಡ್ಬೋದು. ಹಾ 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 ಹಾ. ಸರಿ ಆಮೇಲೆ ಹಾ, ಇನ್ನು ಕೈ ಎತ್ತುವುದೇ ಅಂತ ಎತ್ತು ಒಂದು ಕೈ ಎತ್ತಿದ್ದು ಕೊಡಲಿಕ್ಕೆ ಹೋಗಿದ್ದೆ ಅವನ ಬ್ರಹ್ಮರಂಧ್ರಕ್ಕೆ ಒಡೆಯ. ಹಾ ಒಂದು 30 ಪಿಟ ಅವನು. ನೀನು ಏನ್ ಮಾಡಿದೆ? ಅಲ್ಲ, ಅವನ 30 ಪಿಟ. ಹಾ 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 ಹಾ. ನಮ್ಗೆ ಎಂತದ್ದು ಆಗುದು? ಎಂತದ್ದು ಹೋಗ್ಲಿ 30 ನಮಗ ರಕ್ಕಸರವೇನೋ. ಮಾತೆ. ಮಾತೆ.
ನಾಲ್ಕು ತಡ ಮಾಡಲಿಲ್ಲ ಹಾ. ಇನ್ನೊಂದು ಕೊಡುವಂತ ಕೈ ಎತ್ತದೆ ಎತ್ತದೆ ತಿರ್ಗಿಸಿ 60 ಬಿಟ್ಟ ನೀನ್ ಕೈ ಎತ್ತಿದ್ ಮಾತ್ರ ನಾವು ಬಿಟ್ಟೆ 60 ಮುಂದೆ ನಂಗೆ ಎಂತ ಪ್ರಾಬ್ಲಮ್ ನಾವು 60 ಕರೆಕ್ಟ್ ಆಗ್ತದೆ ಮಾತ್ರ ನಮ್ಮ ನೀನು ಮಾತ್ರ ಎಂತಾದ್ರೂ ನಾವು ಗಟ್ಟಿಯೇ ಮುಂದೆ ಆಯ್ತು ಮತ್ತೆ ಕೈಯಿಂದ ಆಗುದಿಲ್ಲ ಕಾಲಿಂದ ಒಂದು ಒದೆಯೋಣ ಅಂತ ಕಾಲು ಎತ್ತಿದ್ದೆ ಒಡೆ ಎತ್ತಿದ್ರೆ ಈಗ 90 ಕೋಟೆ ಬಿಟ್ಟ ಅಲ್ಲಿಗೆ ಎಷ್ಟಾಯ್ತಾ ಅಲ್ಲಿ ಒಂಚೂರು ಕುಯಿ ಅಂತ ಬಂದಿದೆ. ಹಾ. ಅಂದ್ರೆ ತಲೆ ಸುತ್ತಿದ್ದಾರೆ, ಆಯ್ತು. ಹೌದು. ಸರಿ ಇದು ಇನ್ನು ಆಗುದಿಲ್ಲ ಆಗುದಿಲ್ಲೇನು ಹಾಗೆ ಏನಾದ್ರು ಮಾಡಿ ಅವನ ತಲೆ ಅದು ತೆಗಿಬೇಕು ಮುರಿಬೇಕು ಅಂತ ಹೋಗ್ತಾ ಇದ್ದೆ ಹೋದಾಗ ನೆಕ್ಸ್ಟ್ 180 ಕೊಟ್ಟೆ ಬಿಟ್ಟವಳೆ. ಅಲ್ಲಿಗೆ ನಾ ಚೊಯ್ಯ ಬಿದ್ಬಿಟ್ಯಾ ನೀನೇನು ಮಾಡಿ ಅಲ್ಲ ಬಿದ್ದೆವಳೆ ಬಿತ್ತು ಇದು ಅಲ್ಲಿ 3 ಜಬಲ್ ಎಂತದ್ದು ಅಲ್ಲಿ 3 ಜಬಲ್ ದೊಡ್ಡ ಎಂತವಳೆ ಮೂರು ಛೋಳತನಾಗಿ ಕೈಗೊಳ್ಳಿದೆ ಹೌದು ಸರಿ ನಾ ಬಿದ್ದು ಮತ್ತೆ ತಡ ಮಾಡ್ಲಿಲ್ಲ ಹಾ. ಒಳ್ಳೆ ಚಾ ತರಿಸ್ಕೊಂಡೆ ಇನ್ನೂವರೆಗೆ ಒಂದು ಬರ್ಲಿಲ್ಲ ಬಹುಶಃ ನೀನು ಚೇತರಿಸಿಕೊಂಡಿರ್ತಿರ್ಬೇಕು ನಮ್ಗೆ ಇವನು ಮತ್ತೆ ಕಾಪಿ ಮಗನೇ. ಅಲ್ಲೇ ಆಯ್ತು ಕಡೆ. ಹಾ. ಅಲ್ಲೇ ಎದ್ದು ನಿಂತೆ. ನಿಂತು ಹೌದೌದು. ಏನ್ ಮಾಡಿದೆ ಅಲ್ಲೇ ಕೈ ಹಾಕಿ ಹಾ. ಮಣ್ಣಾದ್ರೂ ಬಾಯಲ್ಲಿ ಹಾಕಿ ಜಗದು ಹಾ. ಅವನ ಮುಖಕ್ಕೆ ಉಗಿಯುವ ಅಂತ ಮಾಡಿದೆ ಒಳ್ಳೆ ಹಾ, ಹಾ, ಹಾ. ಅಲ್ಲಿ ಹೋಗಿ ಕೈ ಹಾಕಿ ಅದು ಪ್ರತಿಭಟನೆ ಸಮಾನವಾಗಿ ಹಾ. ನಮ್ಮ ಜನರಿಗೆ ಎಷ್ಟು ಸಲ ಹೇಳ್ಬೇಕು ಹಾ. ಅಲ್ಲೇ ಕೂತ್ ಸಾಯ್ಬೇಡ್ರ ಅಂತ. ನಿಮ್ಮ ಕಾರ್ಯಕ್ಕೆ ಉಳಿದಂತಹ ಹೌದು. ನಿಮ್ಮ ಕೆಲಸಗಾರ. ಮೂರ್ ತಾಸು ಹಾ, ಹಾ. ತೆಗ್ದು ಬಾಯಿಗೆ ಹಾಕ್ತಿದ್ವಿ ಏನಾಯ್ತು ಬಾಯಿ ಕೊಳಿಲ್ಲ ಹಾಗೆ ಬಂದೆ ಹಾ. ಬಿಡಿಯಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಮನೆ ಕೊಡುವಾಗಲೂ ಹಾಗೆ ಬಂದೆ ನಾನು. ಹಾ. ಕೂಸಕ್ಕಿಲ್ಲ ಅವಳೆ ಬಾಯಿ ತೊಳೆದು. ಅದಕ್ಕೆ ಬೇಗ ವಿಷಯ ಹೇಳ್ತೀನಿ ಹೌದು. ಹಾ ಆವಾಗ ಹಾ. ಚಂಡಿನೋಪಾದಿಯಲ್ಲಿ ಹಾಡಿ ಹಾಡಿ. ಅವನ ತಲೆಮೇಲಾದ್ರೂ ಗುದ್ದಬೇಕು ಅಂತ ಹಾಡಿದೆ ಒಡೆಯ ನಾನು ಹಾಡಿದೆ ಏನು ಹಾಗೆ ಆ ಪಾಪಿ ಮಗನಿಗೆ ಹ್ಯಾಕ್ ಗೊತ್ತಾಯ್ತು ಏನು? ಹಾ. ನಾ ಮ್ಯಾಲ ಹಾರಿ ಕೆಳಗೆ ಬರುವಷ್ಟರಲ್ಲಿ ಹಾ. ಅವ್ನು ನಿಂತವ ಅಲ್ಲೇ ನೀನು ಸರ್ಕೊಂಡ ಹೌದು ನೀನೇನಾಯ್ತು ನಾ ಬಿದ್ದೆ ಬೆದ್ದು ಸೊಂಟ ಹೋಯ್ತು ನಮ್ದು. ಹಾ. ಹೌದು ಹಾ. ಇಷ್ಟೆಲ್ಲ ಆಗಿ ಹಾ. ಮತ್ತೆ ಹೇಳಲಿಕ್ಕೆ ಹೋದ್ರೆ ಹಾ. ಸಿಕ್ಕಾಪಟ್ಟೆ ಬೈದಿದ್ದಾನೆ ಅವ್ನು. ಹಾ. ನಿಮ್ಗೂ ಬೈದಿದ್ದಾನೆ ಹಾ. ಒಮ್ಮೆ ಒಡೆ ಅಂತ ಹಾ. ಅಂತ ಮೂರ್ಖಾಸ್ತವ ಹಾ. ಅವನ ಹತ್ರ ಎಂತ ಆಗ್ತದೆ ಹಾ. ಎಂತ ಅವನ ಜನುವ ಆ ಕರ್ಬಾರ. ಹೌದು ಹಾ. ಅವನ ಹತ್ರ ಹೋಗಿ ಹೇಳ ಹಾ. ಎಂತ ಅವನ ದೊಡ್ಡ ಜನುವ ಹಾ. ಹಾಗೆ ಏನೇನೋ ಹೇಳಿದ್ದ ಹೌದು ನಿಮಗೂ ಅಷ್ಟಿಷ್ಟು ಬೈಲಿಲ್ಲ ಹಾ. ಅಯ್ಯೋ ನಾನು ಮತ್ತೆ ನನ್ನ ಬಾಯಲ್ಲಿ ಹೇಳುದಿಲ್ಲ ನೀನು ಹೇಳ್ಬೇಡ ಗೊತ್ತಾಯ್ತು ನನಗೆ. ಹೌದು, ಸಿಕ್ಕಾಪಟ್ಟೆ. ನಿನ್ನ ಮುಖ ಭಾವವನ್ನು ಕಂಡಾಕ್ಷಣ ಗೊತ್ತಾಗ್ತದೆ ಹಾ. ಯಾಕೆ ಬೈದಿರ್ಬೇಕು ಮಾಡಿ ಹೌದು. ಹಾ, ಹಾ. ಬಹಳಷ್ಟು ಬೈದಿದ್ದ ಹಾ. ಮತ್ತೆ ಹಾ. ಬೈದಿದ್ದಾರ ಮತ್ತೆಂದು ಗೊತ್ತಿಲ್ಲ. ನೀನ್ ಏನೇ ಹೇಳ ನಾನು ನಂಬ್ತೇನೆ ಯಾಕೆ ಗೊತ್ತುಂಟ ಯಾಕೆ? ನಿನ್ನ ಮೇಲೆ ಅತೀವವಾಗಿರುವಂತಹ ವಿಶ್ವಾಸ ನನಗೆ ಮತ್ತೆ ಅದಕ್ಕೆ ನೀವು ನನ್ನ ಇಷ್ಟೆಲ್ಲವನ್ನು ಪೋಲ ಕರೀತಾರೆ ನಿನ್ನ ಮೇಲೆ ನನಗೆ ಪ್ರೀತಿ ಯಾಕೆ ಗೊತ್ತುಂಟ ಯಾಕೆ ನಿನ್ನನ್ನು ನೋಡಿದ್ರೆ ನಾನು ಹಾಗೆ ಅನ್ಸೋದು ಪಾಪ ಅನ್ಸೋದು ಅಲ್ಲ ಒಡೆಯ ಅವರೇ ನನ್ನ ಏನಿದ್ರು ನೇರ ನಾ ಹೇಳಿಬಿಡ್ತೇನೆ ಹಾ. ಮನಸ್ಸೊಳಗೆ ಇಟ್ಕೊಳ್ಳೋದಿಲ್ಲ ಆ ಗುಣ ಇರ್ಬೇಕಪ್ಪ ಹೌದು. ಸರಿ ಆಮೇಲೆ ಏನಾಯ್ತು ನನಗೂ ಬೈಲಿ ಒಡೆಯ ಹಾ. ಬೇಡ ನಿಮಗೂ ಒಂದೆರಡು ಬೈಲಿ ಬೇರೆ ಇಲ್ಲ ಹಾ. ಒಂದು 20 ಮರದ ಬಿಡ್ಬೇಕಾಯ್ತ ಒಡೆಯ ನಮ್ಮ ವನ ಪ್ರದೇಶದಲ್ಲಿ ಹೌದು ನೆಟ್ಟು ಬೆಳೆಸಿರುವಂತಹ ಮರದ ಬುಡ ಎಷ್ಟು ಬೇಸರ ಆಗ್ಬೇಡ ಒಡೆಯ ವನ ಪ್ರದೇಶವನ್ನು ಹಾಳುಗೈದ ಹೌದು ಹಾ. ನಾನು ಮದುವೆ ಆದ ವಸ್ತ್ರ ಅಲ್ಲ ಹಾ. ಮನೆ ಬಿಟ್ಕೊಂಡು ಬಂದ್ಕೊಂಡಿರ್ತೀರಲ್ಲ ಆಗಿದ್ದೇನೆ. ಆ ಕಷ್ಟ ನಿಮಗೆ ಮಾತ್ರ ಉಂಟು ಹೆಂಡತಿ ಮನೇಲಿ ಒಬ್ಬಳನ್ನೇ ಬಿಟ್ಟು ಬಂದಿದ್ದೆ. ಹಾ 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 ಅವಳೆಲ್ಲರೂ ಬೇರೆ ನೋಡ್ಕೊಂಡ್ರೆ ನಾ ಎಂತ ಮಾಡ್ತಾ ಇದ್ದೆ? ಮುಂದೆ ಅವಳು ಒಳ್ಳೆಯವಳೆ ಅಂತ ಆಗ್ಲಿ. ಹಾ ಹೌದು. ಹಾ, ಅಲ್ಲ. ನಂಗೆ ಅಳು ಬರುದು ನೋಡಿ ಹಾ. ಕಣ್ಣಲ್ಲಿ ನೀರು ಬರುದಿಲ್ಲ ಬಿಟ್ರೆ ಅಳು ಬರ್ತದೆ. ಹೌದು ಗೊತ್ತಾಗ್ತದೆ ನನಗೆ ದುಃಖದ ಉಮ್ಮಳ ಮಣ್ಣೆಲ್ಲ ಕೆಂಪಾಗಿದೆ ಗೊತ್ತಾಗ್ತದೆ ಹೌದು. ಹಾ. ಹಾಗಾಗಿ ನಂಗೆ ಬೇಸರ ಆಯ್ತು ಹಾಗಾಗಿ ನಿಮ್ಮ ಹತ್ರ ಬಂದು ಹಾ. ಹೇಳ್ತಾ ಇದ್ದೇನೆ ಹಾ. ನೀವು ಬರ್ಬೇಕು ಅವನಿಗೆ ಏನಂತ ಕಲಿಸ್ಬೇಕು ಒಳ್ಳೆ ಹೌದೇ?